ಒಬ್ಬ ವ್ಯಕ್ತಿಯು ಒಂದು ಹಣ್ಣಿಗೆ ಕೇಳಿದನಂತೆ, ಆ ವ್ಯಕ್ತಿ ನಿನ್ನನ್ನು ಗಿಡದಿಂದ ಕೀಳುವಾಗ ನಿನಗೆ ನೋವಾಗಲಿಲ್ಲವೇ ಎಂದು. ಹಣ್ಣು ಸುಂದರವಾದ ಉತ್ತರ ನೀಡಿತಂತೆ, ನನ್ನ ಕೀಳುವಾಗ ಅವನ ಮುಖದ ಮೇಲಿನ ಖುಷಿಯನ್ನು ಕಂಡು ನನ್ನ ನೋವನ್ನು ನಾನು ಮರೆತಿದ್ದೇನೆ. ನನ್ನಿಂದ ಅವನ ಹೊಟ್ಟೆ ತುಂಬುತ್ತದೆ, ಅವರ ಹಸಿವು ನೀಗಿಸುವ ಭಾಗ್ಯ ನನಗೆ ಸಿಗುತ್ತದೆ ಎಂದರೆ ಇಂತಹ ಭಾಗ್ಯ ಯಾರಿಗೆ ಉಂಟು ಹೇಳಿ. ಹಣ್ಣು ಹೇಳಿದ್ದು ನಿಜ ಅಲ್ವಾ? ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವನ್ನು ನಾವು ಬಳಸುತ್ತೇವೆ. ಪ್ರಕೃತಿ ಇಲ್ಲದಿದ್ದರೆ ಮನುಷ್ಯನನ್ನು ಊಹಿಸಲು ಅಸಾಧ್ಯ. ಮನುಷ್ಯನಿಗೆ ಆಮ್ಲಜನಕ ಬೇಕು ಉಸಿರಾಡಲಿಕ್ಕೆ, ಅದು ದೊರೆಯುವುದು ಗಿಡದಿಂದ. ಕುಡಿಯಲು ನೀರು ಬೇಕು, ಅದು ಸಿಗುವುದು ನದಿ ಹಳ್ಳ ಬಾವಿಗಳಿಂದ. ತಿನ್ನಲು ಆಹಾರ ಬೇಕು, ಅದು ಸಿಗುವುದು ಸಸ್ಯಗಳಿಂದ. ಬೆಳಕು ಬೇಕು, ಬೆಳಕು ಸಿಗುವುದು ಸೂರ್ಯನಿಂದ. ಆಹಾರ ಬೇಯಿಸಲು ಬೆಂಕಿ ಬೇಕು, ಅದು ಸಿಗುವುದು ಪ್ರಕೃತಿಯಿಂದ. ಮನುಷ್ಯ ಪಡೆಯುವುದು ಪ್ರತಿಯೊಂದು ಪ್ರಕೃತಿಯಿಂದಾದರೂ ಮಾನವ ನಾನು ಅನ್ನುವುದು ಬಿಟ್ಟಿಲ್ಲ. ಪಂಚಭೂತಗಳಿಂದ ಸೃಷ್ಟಿಯಾದ ಈ ದೇಹ ಕೊನೆಗೆ ಮಣ್ಣಿನಲ್ಲಿಯೇ ಮಣ್ಣಾಗಿ ಹೋಗುತ್ತಾನೆ ಅನ್ನುವುದು ತಿಳಿದಿದ್ದರೂ ಸಹ ನಾನು ನನ್ನಿಂದ ಅನ್ನುವ ಅಹಂ ಮಾತ್ರ ಬಿಟ್ಟಿಲ್ಲ, ಹೌದಲ್ವಾ? ಇನ್ನು ಕನಸನ್ನು ನನಸು ಮಾಡಿಕೊಳ್ಳುವುದು ಹೇಗೆ ಅನ್ನುವುದನ್ನು ನೋಡೋಣ. ನಾವು ಎಲ್ಲರೂ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾವುದೇ ಒಂದು ಕನಸನ್ನು ನಾವು ನನಸು ಮಾಡಬೇಕೆಂದರೆ ಆ ಕನಸು ನಮ್ಮ ಸಮಯವನ್ನು ಕೇಳುತ್ತದೆ ಮತ್ತು ಕಷ್ಟಪಡಬೇಕು ಎಂದು ಹೇಳುತ್ತದೆ. ನಮ್ಮ ಕನಸನ್ನು ನನಸು ಮಾಡಲು ತಯಾರಾಗುತ್ತೇವೆ. ಆಗ ನಾವು ಒಂದೇ ದಿನದಲ್ಲಿ ಕನಸನ್ನು ನನಸು ಮಾಡಲು ಓಡಾಡುತ್ತೇವೆ, ಆದರೆ ಅದು ಸಾಧ್ಯವಿಲ್ಲ. ವಿಚಾರ ಮಾಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾಧನೆ ಕೇವಲ ಒಂದು ದಿನದಲ್ಲಿ ಆದದ್ದಲ್ಲ. ಉದಾಹರಣೆಗಾಗಿ ದೊಡ್ಡ ವಿಜ್ಞಾನಿಗಳ ಜೀವನ ಚರಿತ್ರೆಯನ್ನು ನೋಡಿದಾಗ ಏನಾದರೂ ಒಂದು ಸಂಶೋಧನೆ ಮಾಡಬೇಕಾದರೆ ಒಂದೇ ದಿನದಲ್ಲಿ ಸಂಶೋಧನೆ ಮಾಡಿರುವುದಿಲ್ಲ. ವರ್ಷಾನುಗಟ್ಟಲೆ ಕಷ್ಟಪಟ್ಟಿರುತ್ತಾರೆ. ಸಫಲತೆ ಪಡೆಯಬೇಕಾದರೆ ಸಮಯ ಹಿಡಿಯುತ್ತದೆ, ಅದು ಶ್ರಮವನ್ನು ಕೇಳುತ್ತದೆ. ಆದ್ದರಿಂದ ಶ್ರಮ ಪಡಬೇಕಾಗುತ್ತದೆ, ಧೈರ್ಯ ಮತ್ತು ತಾಳ್ಮೆಯಿಂದ ಇರಬೇಕಾಗುತ್ತದೆ. ಇಷ್ಟೆಲ್ಲ ಇದ್ದಾಗ ಮಾತ್ರ ನಮಗೆ ಒಂದಿಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಕನಸು ನನಸು ಮಾಡಿಕೊಳ್ಳಲು ಧೈರ್ಯದಿಂದಿರಿ, ತಾಳ್ಮೆಯಿಂದಿರಿ. ನಿಮ್ಮ ಶ್ರಮದ ಬಗ್ಗೆ, ನಿಮ್ಮ ಬಗ್ಗೆ ನಂಬಿಕೆ ಇಡಿ. ಸಾಧಿಸಿಯೇ ತೀರುತ್ತೇನೆ ಎಂಬ ಭರವಸೆ ಇದ್ದರೆ ಖಂಡಿತವಾಗಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಿರಿ, ಹೌದಲ್ವಾ? ಇನ್ನು ಮುಂದೆ ಸಂತೋಷದಿಂದ ಹೇಗೆ ಇರುವುದು ಅನ್ನೋದನ್ನು, ಕೆಲವೊಂದು ತತ್ವಗಳನ್ನು, ನಿಯಮಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಿದ್ವಿ ಅಂದರೆ ಖಂಡಿತವಾಗಿ ನಾವು ನಿತ್ಯ ಜೀವನ ಸಂತೋಷದಿಂದ ಕಳೆಯಬಹುದು. ಮೊದಲನೇದಾಗಿ ನೋಡೋಣ, ಯಾರನ್ನೂ ದ್ವೇಷಿಸಬೇಡಿ. ತೋರಿಸುವುದಕ್ಕಾಗಿ ಜೀವನವನ್ನು ಎಂದೂ ಮಾಡಬೇಡಿ. ಸರಳವಾದ ಜೀವನ ನಡೆಸಿ. ಯಾವುದೇ ವಸ್ತುವಿಗಾಗಿ, ವಿಷಯಕ್ಕಾಗಿ ಚಿಂತೆ ಮಾಡಬೇಡಿ. ಯಾವುದೇ ಕೆಲಸವನ್ನು ಆಗುತ್ತದೆ ಎಂಬ ನಂಬಿಕೆಯಿಂದ, ಭರವಸೆಯಿಂದ ಕೆಲಸ ಮಾಡಿ. ನಿಮ್ಮ ಕೆಲಸವನ್ನು ಸಂತೋಷದಿಂದ ಮಾಡಿ. ಎಂಥ ಕಠಿಣ ಪರಿಸ್ಥಿತಿ ಬಂದರೂ ನಗು ನಗುತ್ತಾ ಇರಿ. ಈ ಒಂದು 6 ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿ ಸಂತೋಷದಿಂದ ಇರಲು ಸಾಧ್ಯವಾಗುತ್ತದೆ. ಏನಂತೀರಾ? ಮುಂದಿನ ವಿಡಿಯೋದಲ್ಲಿ ಹೊಸ ತತ್ವದೊಂದಿಗೆ, ಹೊಸ ನೀತಿಯೊಂದಿಗೆ, ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.